ನಾವೊಮ್ಮೆ ಬೆಂಗಳೂರಿಗೆ ನಡೆದಿದ್ದೆ ನಂದು ರಿಸರ್ವೇಷನ್ ಸೀಟೆ. ಆ ಕಡೆ ಕಿಟಕಿ ಕಡೆ ಒಬ್ಬ ಕೂತಾನ, ನಡಬರ್ಕ್ ಒಬ್ಬ ಕೂತಾನ, ಕಂಬ ಇರ್ತಾವೆ ನೋಡ್ರಿ ನಡಬರ್ಕ್, ಆ ಕಂಬದ ಕಡೆ ನನ್ನ ಸೀಟ. ನಾ ಮೊದಲೇ ತೆಳ್ಳಗೆ ಮನಸ್ಸೆ ಈ ಕಡೆ ಸರ್ದು ಕುಂತಿದ್ದೆ, ನಡಬರ್ಕ್ ಕೂತಾವ ಇಂಥವಿದ್ದ. ಯಾವಾಗಿಂದ ಕುಂತಿದ್ದ ಏನ್ರಿ, ಬಸ್ ಬಿಟ್ಟು ಒಂದು ತಾಸಿಗೆ ಅವ್ನು ನಿದ್ದೆ ಚಲುವಾಯ್ತು. ಅವ್ನು ನಿದ್ದೆ ಹೆಂಗೆ ಮಾಡ್ತಾರೆ ತಿಳಿನ ನಿಮ್ಗೆ? ಕಾಲು ಕೆಳಗೆ ಸೀಟ್ ಅಂದ್ರೆ ಸೀಟಿನ ಕೆಳಗೆ ಕಾಲು ಚಾಚಿನೂ ಇಲ್ಲ. ಇವ ಹಿಂದೆ ಟೇಕ ಕೊಟ್ಟರು ನಿದ್ದೆ ಮಾಡಲಾಗ್ಯಾನ, ಮುಂದೂ ಟೇಕ ಕೊಟ್ಟು ನಿದ್ದೆ ಮಾಡಲಾಗ್ಯಾನ. ಈಗ ನಾ ಹೆಂಗೆ ಕೂತೀನಿ ಹಂಗೆ ಕುಂದ್ರವ ನಿದ್ದೆ ಮಾಡವ, ತನ್ನ ತಲೆ ತಂದು ನಾನು ಡಬ್ಬದ ಮ್ಯಾಗಿಡವ. ನಾ ಇದ್ರೆ ಹೆಂಗೆ ಮಾಡವ ಮತ್ತರವ ಹೆಂಗೆ ಇಡವ. ಅದೇನು ಸಣ್ಣ ತಲೆಯ ಬೇಸ್ ಕೊಡ ಇದ್ದಂಗಿತ್ತು. ದೊಡ್ಡ ತಲೆ ರೀ, ದೊಡ್ಡ ತಲೆ. ಹೇಳ್ತೀನಿ ಹಿಂಗೆ ತರವ ಇಡವ, ನನಗೆ ಹೇಳ್ತೀನಿ ಭಾರಿ ಹೈರಾಣ ಆಯಿತು. ಎಳಿತಾನಂದ್ರೆ ನೀವು ಎಲ್ಲಿ ಕಲಬುರಗಿದಿಂದ ಚಿತ್ರದುರ್ಗ ತನ ಅವ್ನು ತಲೆ ಹೊತ್ಕೊಂಡು ಹೋಗಿನಿ. ನನಗೆದ್ರದು ಎಲ್ಲಿ ನಾ ಹಿಂಗೆ ಒಪ್ಪರ್ನಿ ಹಾಕಿನಿ ನನಗೆಂದ ಅದು ಹೊತ್ಕೊಂಡು ಈ ವೆನಟಿ ಬ್ಯಾಗ್ ಹಾಕ್ಕೊಂಡಿದ್ದು ಹೆಣ್ಮಕ್ಳಂದ ನೋಡ್ರಿ ಇಲ್ಲಿ ನೀವು ವೆನಟಿ ಬ್ಯಾಗ್ ಹಾಕ್ಕೊಂಡು ಹಿಂಗೆ ಹೋಗಿರ್ತಾರಲ್ಲ, ಅದು ಮನೆಯಾಗ ವೆನಟಿ ಬ್ಯಾಗ್ ತೆಗೆದಿಟ್ರು ಹಿಂಗೆ ಹೋಗಿರ್ತಾರೆ. ಯಾಕಂದ್ರೆ ಅದು ರೂಢಿ ಬಿದ್ದಿರ್ತದೆ. ಅದು ವೆನಟಿ ಬ್ಯಾಗ್ನಾಗ ಏನಿರಂಗಿಲ್ಲ, ಮನಾರು ನೋಡಿದ್ರೆ ಇಂಥದ್ದು ಇರ್ತದೆ. ಅಲ್ಲ ವೆನಟಿ ಬ್ಯಾಗ ಇಂಥದ್ದು ಇರ್ತದ, ಅದ್ರಾಗ ಏನೂ ಇರಂಗಿಲ್ಲ. ನಮ್ಮ ಮನೆ ಮಠಕ್ಕೆ ಹೋಗ್ಬೇಕು ಬಂದಿದ್ಲು, ಇಂಥದ್ದು ಹಾಕೊಂಡು ಬಂದಾಳ. ನಾ ನೋಡಿದೆ, ಬಂದ್ಲು ನಮಸ್ಕಾರ ಮಾಡಲು ವೆನಟಿ ಬ್ಯಾಗಿಗೆ. ಪಾಪ ವೆನಟಿ ಬ್ಯಾಗ್ ಹಾಕ್ಕೊಂಡ ಮಠಕ್ಕೆ ಬಂದಾಳ. ಅದು ಇಂಥದ್ದು ಹಾಕ್ಕೊಂಡು ಬಂದಾಳ. ಅದು ನಮ್ಮ ಪೇಟಿ ಇದ್ದಂಗೆ ಇತ್ತದು, ಬಾತಿ ಇದ್ದಂಗೆ. ಪಾಪ ಇಟ್ಟು ನಮಸ್ಕಾರ ಮಾಡೋದು. ಆಕೆ ಏನೋ ಕೇಳಕ್ಕೆ ಬಂದಿದ್ದು. ಆ ಕೊರೆ ಮೊದಲು ನೀವು ಮುಖ ತೊಗೊಂಡಂದ ಪ್ರಸಾದ ಮಾಡಿರಿ, ಆಮೇಲೆ ಕೇಳಕತ್ತೀರ ತಿಳ್ಕೊಂಡಂದು ಕೂಡ ಆಕೆ ಬ್ಯಾಗ್ ನನ್ನ ಮುಂದೆ ಇಟ್ಟು ಹೋದ್ಲು ಮುಖ ತೊಗೊಳಕ್ಕೆ. ನಾ ಏನಂದ ಇಟ್ಟು ದೊಡ್ಡ ಬ್ಯಾಗ್ ತಂದಾಳ ಅಂದ್ರೆ ಏನ್ರಿ ತಿಲ್ಲಕ್ಕೆ ತಂದಿರ್ಬೇಕು ನನಗೆ. ನಮ್ಮ ಐಗಳು ಪ್ರಾಣ ಗಂಗಾಳದಾಗ್ಯಲ್ಲ ಏನ್ರಿ, ಏನ್ರಿ ಚಲೋ ಅದ ತಿಲ್ಲಾಗಿ ತಂದಿರ್ಬೇಕಂತ ತಿಳ್ಕೊಳೋದು. ನಾಕಿ ಕೊಡೋದು ನೆನಪು ಹೋಗ್ಯದತ್ತಂದು ನಾನೇ ನೋಡಿದ್ರೈತಿ ಚೈನ್ ತೆಗೆದತ್ತಂದು ಮೊದಲನೇದು ಒಂದು ಚೈನ ತೆಗೆದು 5-6 ಚೈನ್ ಇದ್ವು. ಅದಕ್ಕೆ ಒಂದೇ ತೆಗೆದೆ. ಅದ್ರ ಏನಿಲ್ಲ, ಒಂದು ಪೌಡ್ರ್ ಚೀಟ ಮತ್ತು ಇನ್ನೊಂದು ಚೈನ ತೆಗೆದೆ. ಅದರೊಳಗೆ ಏನೂ ಇಲ್ಲ, ಒಂದು ಸೀಸ್ ಪೆನ್ಸಿಲ್ ಅಂತೀರಿ ಏನು ಅದಕ್ಕೆ, ಏನು ಹೈಬ್ರೋ ಏನ್ರಿ ಸೀಸ್ ಪೆನ್ಸಿಲ್ಲ. ಅದನ್ನು ಬಿಟ್ಟರೆ ಇಟ್ಟು ಒಡಗೆ ಕಣ್ಣಿಡಿ. ಇವು ಮೂರೇ ಹಾಕೊಳಕ್ಕೆ ಇಂಥದ್ದು ಹಾಕೊಂಡು ಬಂದಾಳು ಕೊಳ್ಳಿ. ನಾಂದೆ ಎಲ್ಲರೂ ಮಡಿಚಿ ಚೀಟ್ ಕೈಯಾಗಿ ಹಿಡ್ಕೊಂಡು ಬಂದ್ರೆ ಬರ್ತಿತ್ತಿಲ್ರಿ. ಹಂಗೆ ಹೆಣ್ಮಕ್ಳನ್ನ ವೆನಟಿ ಬ್ಯಾಗ್ ಹಾಕೊಂಡು ಹಿಂಗೆ ಒಪ್ಪರಿ ನಡೀತಿರ್ತಾರಲ್ಲ, ಎಲ್ಲಿ ಈ ಮಗನ ತಲೆ ಹೊತ್ಕೊಂಡು ನಾನು ಅಂದ ಹೊತ್ಕೊಂಡತಾನೆ ಹಿಂಗೆ ಒಪ್ಪರಿನೇ ನಡೆಯಂಗೆ ಕಾಣ್ತೇನೆ ಅಂದೇನ. ಅವ ತಲೆ ತರವ ಇಡವನ ಎಟ್ಟು ಹಿಂಗೆ ಮಾಡವ, ಮತ್ತರವ ಹಿಂಗೆ ಇಡವ. ಸಾಕಾಯ್ತು, ಏನಾರು ಮಾಡಲಿಪ್ಪ ಅಂದನ. ಕೊಳ್ಳಾಗಿ ನಿಂಗದಕಾಯಿ ತೆಗೆದು ಶಿವದಾರ ಕೈ ಹಿಂಗೆ ಸುತ್ತಿ ಸಾರಿ ತಲೆ ಬರಲಿ ರಿಮ್ಮನ ಒಂದು ಕೊಟ್ಟು ಗಪ್ಪನೆ ಮುಚ್ಕೊಂಡು ಕೂತೆ. ಗಪ್ಪನೆ ಕೊಟ್ಟೆ ಅಂದ್ರೆ ಮುಚ್ಕೊಂಡು ಕೂತ್ಕೊಂಡು ಅದು ಕರ್ರ ತಲೆ ತುರ್ಸ್ಕೊತ ಕಡೆ ಹುಡುಕಲಕತ್ತಿ. ಯಾರು ಹೊಡೆದ್ರು ಏನು ಬಿತ್ತು ಅದಕ್ಕೆ ಏನೂ ಅರಿವೇ ಇಲ್ಲ. ನಾ ಹೊಡೆದವ ಮಗ್ಲೇ ಕೂತೀನಿ. ಈಗ ಹೆಂಗೆ ನಿಮಗೆ ನನಗೆ ನಗು ಬರ್ಲಕತ್ತ, ನನಗೂ ನಗು ಬರ್ತಿತ್ತು. ಎಲ್ಲಿ ನಕ್ರಿದು ನನಗೆ ಹೊಡಿತದಲ್ಲ ತಗೊಂಡು ಸುಮ್ಮ ಕುಂತೆ. ಅವ ಎಚ್ಚರ ಕೂತ, ನಾನು ಅಂದ ಮಕ್ಕೊಂಡೆ. ನಾ ಮಕ್ಕಳವ ಅದಕ್ಕೂ ಒಮ್ಮೆ ನಿದ್ದೆ ಬರ್ತಿತ್ತು. ನಿದ್ದೆ ಬರೋದ್ರೆ ಹಿಂಗೆ ಮಾಡೋದಕ್ಕೆ ಮತ್ತೆ ಯಾವ ಹೊಡಿತಾವ ಬಿಡ್ತಾವತ್ತು ಹಿಂಗೆ ಎಚ್ಚರ ಕುಂದ್ರ. ಬೆಂಗಳೂರು ಮುಟ್ಟುತ್ತ ನಾವು ಎಚ್ಚರ ಕೂತ ನಾ ಮಕ್ಕೊಂಡು ಹೋದೆ. ಬೆಳಗ್ಗೆ 8 ಗಂಟೆಗೆ ಹೋಗಿ ಬೆಂಗಳೂರದಾಗ ಇಳಿದೆ. ಹೋಗಿ ಒಂದು ಆಟೋಕ್ಕಿಂದ ಹೋಗ್ಬೇಕಲ್ಲಿ ನಾವು ಹೋಗೋ ಜಾಗಕ್ಕಂದು ಹೋಗಿ ಆಟೋದಾಗಂದ ಕುಂದ್ರಾಕಂದ ಹೋಗ್ತೀನಿ. ನನಗೆ ಮೊದಲು ಅವನೇ ಕೂತಾರ ಆಟೋದಾಗ. ಅವಾಗ ಬೆಳಗ್ಗೆ ನೋಡ್ತೀನಿ ಇಂಥ ಗುಮ್ಮಟಿ ಹತ್ತದ ಕೂದಲು ಕಡಿ ನಿಂತಾವ. ಹೆಂಗೆ ಮಾಡ್ತೀವಿ? ನಿದ್ದೆಗೆ ಯಾರಿಗೆ ಏನು ಯಾರೂ ಇರಂಗಿಲ್ಲ. ಸುಮ್ಮನೆ ಎಚ್ಚರಿದ್ದಾಗ ಮಾತ್ರ ನಾವು ಹಂಗೆ ಕಾಣಬೇಕು, ಹಿಂಗೆ ಕಾಣಬೇಕು, ನಾವು ಬೆಳ್ಳಗೆ ಕಾಣಬೇಕು, ಪೌಡ್ರ್ ಹಚ್ಚಬೇಕು, ಏನೆಲ್ಲ ಮೇಕಪ್ಗಳು ಮಾಡ್ಕೋತೀವಿ. ನಿದ್ದೆ ಹತ್ತದಾಗ ಅಂದ್ರೆ ಯಾರು ಮೇಕಪ್ ಯಾರಿಗೂ ಕೂಡ ಅರಿವಿರಲ್ಲ.